रियासत के वजीर दाखिला जी परमेश्वर ने दारुल उलूम सबील रशाद पहुंचकर अमीर शरीयत मौलाना सगीर अहमद रशादी का आखिरी दीदार किया और अपने गहरे दुख और दर्द का इजहार किया। दारुल उलूम सबील रशादी ಮೌಲಾನಾ ಸಗೀರ್ ಅಹಮದ್ ರಶಾದಿ ಅವರು ನಿಧನ ಹೊಂದಿದ್ದಾರೆ. ಈ ಸಂದರ್ಭದಲ್ಲಿ ಏನು? ಮೌಲಾನಾ ಸಗೀರ್ ಅಹಮದ್ ಸಾಹೇಬರು ಅತ್ಯಂತ ಹಿರಿಯ ಅರಬಿಕ್ ಸಂಸ್ಥೆಯ ಮುಖ್ಯಸ್ಥರಾಗಿ ಒಂದು ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿ ಅವರು ಸಮುದಾಯದ ಸೇವೆಯನ್ನ ಮಾಡಿದ್ದಾರೆ. ಬಹಳ ಪ್ರಾಮಾಣಿಕವಾಗಿ ನಾನು ಅವರನ್ನ ಬಹುಶಃ ಕಳೆದ ಒಂದು 10 ತಿಂಗಳ ಹಿಂದೆ ಭೇಟಿ ಮಾಡಿದ್ದೆ. ಅವರಲ್ಲಿ ನಾನು ಕಂಡಿದ್ದು ಈ ದೇಶದ ಜನ ಬಹಳ ಶಾಂತಿಯಿಂದ ಬದುಕಬೇಕು, ನೆಮ್ಮದಿಯಿಂದ ಬದುಕಬೇಕು ಅನ್ನುವಂಥ ಸಿದ್ಧಾಂತವನ್ನ ಇಟ್ಕೊಂಡಿದ್ದಾರೆ. ಒನ್ ಆಫ್ ದಿ ಹೈಯೆಸ್ಟ್ ಸೆಕ್ಯುಲರ್ ಮೈಂಡ್ ಸೆಟ್. ಹಾಗಾಗಿ ಇವತ್ತು ಅವರನ್ನ ಕಳ್ಕೊಂಡಿರ್ತಕ್ಕಂಥದ್ದು ನಮಗಷ್ಟೇ ಅಲ್ಲ, ಇಡೀ ಸಮುದಾಯಕ್ಕೆ, ಸಮಾಜಕ್ಕೆ ನಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಆ ಅಲ್ಲಾನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಯಾಕೆಂದ್ರೆ ಇವತ್ತು ಅಂಥ ಜನ ಮತ್ತೊಬ್ಬರು ಸಿಗೋದಿಲ್ಲ. ಮತ್ತೊಬ್ಬರು ಮೌಲಾನಾ ಸಗೀರ್ ಅಹಮದ್ ಸಾಹೇಬರು ಸಿಕ್ಕೋದಿಲ್ಲ. ಹಾಗಾಗಿ ಅವರ ಸೇವೆಯನ್ನು ಸ್ಮರಿಸ್ಕೊಳ್ಳೋಣ, ಅವರಿಗೆ ಶಾಂತಿ ಸಿಗಲಿ ಆತ್ಮಕ್ಕೆ. ಸಮುದಾಯಕ್ಕೆ ಯಾವುದಾದ್ರು ಸಮಸ್ಯೆ ಬಂದರೆ ಸರ್ಕಾರಕ್ಕೆ ಅಪ್ರೋಚ್ ಮಾಡಿ ಕರೀತಾ ಇದ್ರು. ಹೌದು, ಅವರು ಯಾವುದೇ ಸಂದರ್ಭದಲ್ಲಿ ಕೂಡ ನಾವುಗಳು ಯಾವಾಗಾದ್ರೂ ಬಂದು ಕೂಡ ಎಲ್ಲಾದ್ರೂ ಸಮಸ್ಯೆಗಳಿದ್ದಾಗ ನಾವು ಬಂದು ಅವ್ರನ್ನ ಭೇಟಿ ಮಾಡಿದ್ರೆ, ಅವರು ಹಿರಿಯವರು, ದೊಡ್ಡವರು, ಅವರು ಕೂಡ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಸಂದೇಶಗಳನ್ನು ಕೊಡ್ತಾ ಇದ್ದಂಥ ಸಂದರ್ಭ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಅವರು ನನಗೆ ಅನೇಕ ಸಂದರ್ಭದಲ್ಲಿ ಸಹಾಯ ಮಾಡಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅವರನ್ನು ಸ್ಮರಿಸ್ಕೊಳ್ತೇನೆ. आप मस्तूरात को दीदा कर रहे हैं, गुजारिश है कि इत्मीनान से खड़े रहें, मौका दिया जाएगा आपको। फिलहाल मस्तूरात का दीदार हो रहा है, तो मस्तूरात दीदार कर रहे हैं, थोड़ा इंतजार। भाई अभी तो बिल्कुल किसी को दीदार नहीं है, इस तरफ आ जाए, इस तरफ आकर खड़ जाए सीधे। जल्दी जल्दी आ जाए।
दीदार का जल्दी आगे बढ़ना है, नेक इंसान बनना है।